ಎಲ್ರಿಗೂ ನಮಸ್ಕಾರ. 29/12/2024 ಅಂದರೆ ನಿನ್ನೆ ಅಷ್ಟೇ KASದು ರೀ ಎಕ್ಸಾಮ್ ಮುಗಿದಿದೆ. ಪೇಪರ್ 1 ಮತ್ತು ಪೇಪರ್ 2ದು ಪ್ರಿಲಿಮ್ಸ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಓಕೆನಾ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಲೋ ಅಂಥದ್ದು ಅನ್ನೋವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಫ್ರೆಂಡ್ಸ್, ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವಾಗ KSಗೆ ಸಂಬಂಧಿಸಿದಂತೆ ನಿನ್ನೆ ಎಕ್ಸಾಮ್ ನಡೆದಿರುತ್ತೆ. ಈ ಎಕ್ಸಾಮ್ಗೆ ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ 2,10,910 ಜನ ಅಭ್ಯರ್ಥಿಗಳು. ಹಾಗೆ ಆಬ್ಸೆಂಟ್ ಆಗಿರೋರು 1,09,673 ಅಭ್ಯರ್ಥಿಗಳು. ಹಾಗೆ ಈ ಒಂದು ಎಕ್ಸಾಮ್ನ ಬರೆದಿರೋರ ಸಂಖ್ಯೆ 1,01,237 ಅಭ್ಯರ್ಥಿಗಳು. ಹಾಗಾಗಿ ಒಂದು ಹುದ್ದೆಗೆ 264 ಜನ ಅಭ್ಯರ್ಥಿಗಳು ಕಾಂಪಿಟೇಟರ್ ಇರ್ತಕ್ಕಂಥದ್ದು. ಹಾಗೆ ಇದು ಮೇನ್ಸ್ಗೆ ಆಯ್ಕೆ ಆಗುವವರ ಸಂಖ್ಯೆ 5,760 ಜನ ಅಭ್ಯರ್ಥಿಗಳು. ಹಾಗೆ ಇಂಟರ್ವ್ಯೂಗೆ ಆಯ್ಕೆಯಾಗುವವರ ಸಂಖ್ಯೆ 1,152 ಅಭ್ಯರ್ಥಿಗಳು. ಹಾಗೆ ಫೈನಲ್ ಆಗಿ KS ಆಫೀಸರ್ ಆಗಿ ಸೆಲೆಕ್ಟ್ ಆಗುವಂಥವರು 384 ಅಭ್ಯರ್ಥಿಗಳು. ಓಕೆನಾ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇವಾಗ ಮೇಯ್ನ್ ಎಕ್ಸಾಮ್ಗೆ 1:15 ಅಂತೆ ಸೆಲೆಕ್ಟ್ ಮಾಡಲಾಗುತ್ತೆ ಇವಾಗ. ಓಕೆನಾ. ನೆಕ್ಸ್ಟು ಇವಾಗ ಕಟ್ ಆಫ್ ಬಗ್ಗೆ ನೋಡೋಣ. ಇದು ಕೇವಲ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಫ್ರೆಂಡ್ಸ್. ಇದೇ ಒಂದು ಫೈನಲ್ ಕಟ್ ಆಫ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೊಂದು ಕೇವಲ ಎಕ್ಸ್ಪೆಕ್ಟೆಡ್ ಮಾತ್ರ ಆಗಿರುತ್ತೆ. ನಾನು ಇಲ್ಲಿ ಆರಿಜೆಂಟಲ್ ಆಗಲಿ ವರ್ಟಿಕಲ್ ಆಗಲಿ ಆ ರೀತಿ ಹೇಳಕ್ಕೆ ಬರೋದಿಲ್ಲ. ಸೊ ಒಂದು ಜನರಲ್ ಆಗಿ ಹೇಳ್ತಕ್ಕಂಥದ್ದು ಇದಾಗಿರುತ್ತೆ. ಹಾಗೆ ಇದರಲ್ಲಿ ಹುಡುಗಿರ್ದು ಒಂದು 5ರಿಂದ 7 ಮಾರ್ಕ್ಸ್ ಅಷ್ಟು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಹುಡುಗರದಾದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಹುಡುಗಿರ್ದು ಸ್ವಲ್ಪ ಕಟ್ ಆಫು ಕಡಿಮೆ ಬರುವಂಥದ್ದು. ಓಕೆನಾ. ಇಲ್ಲಿ ಫಸ್ಟ್ನೇದಾಗಿ ಜನರಲ್ ಕ್ಯಾಟಗರಿ ಅವ್ರದ್ದು ನೋಡೋದಾದರೆ ನಾವಿಲ್ಲಿ 185ರಿಂದ 190 ತನಕ ನಿಲ್ಲೋವಂಥ ಚಾನ್ಸಸ್ ಇದೆ. ಓಕೆನಾ. ಜನರಲ್ ಕ್ಯಾಟಗರಿ ಅವ್ರದ್ದು 185ರಿಂದ 190 ನಿಲ್ಲೋವಂಥದ್ದು. ಹಾಗೆ ನೆಕ್ಸ್ಟು 3A ಮತ್ತು 3B ಕ್ಯಾಟಗರಿ ಅವ್ರದ್ದು ನೋಡೋದಾದರೆ 175ರಿಂದ 185. ಓಕೆನಾ. 3A ಮತ್ತು 3B ಕ್ಯಾಟಗರಿ ಅವ್ರದ್ದು 175ರಿಂದ 185 ನಿಲ್ಲುವಂಥ ಚಾನ್ಸಸ್ ಇದೆ. ನೆಕ್ಸ್ಟು ಹಾಗೆ 2A ಮತ್ತು 2B ಅಭ್ಯರ್ಥಿಗಳದ್ದು 170ರಿಂದ 180 ತನಕ ನಿಲ್ಲುವಂಥ ಚಾನ್ಸಸ್ ಇದೆ. ಓಕೆನಾ. 2A ಅಭ್ಯರ್ಥಿ ಮತ್ತು 2B ಅಭ್ಯರ್ಥಿಗಳದ್ದು 170ರಿಂದ 180 ತನಕ ನಿಲ್ಲುವಂಥ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟು ST ಕ್ಯಾಟಗರಿ ಅವ್ರದ್ದು ನೋಡೋದಾದರೆ ಇಲ್ಲಿ 172ರಿಂದ 178 ನಿಲ್ಲೋವಂಥ ಚಾನ್ಸಸ್ ಇದೆ. ಹಾಗೆ SC ಕ್ಯಾಟಗರಿ ಅವ್ರದ್ದು ನೋಡೋದಾದರೆ 170ರಿಂದ 175 ತನಕ ನಿಲ್ಲೋವಂಥ ಚಾನ್ಸಸ್ ಇದೆ. ಓಕೆನಾ. ನೆಕ್ಸ್ಟ್ ಕ್ಯಾಟಗರಿ 1 ಅವ್ರದ್ದು ನೋಡೋದಾದರೆ 175ರಿಂದ 180 ತನಕ ನಿಲ್ಲೋವಂಥದ್ದು. ಓಕೆನಾ. ಇಷ್ಟಾಗಿರುತ್ತೆ. ಇದು ಕೇವಲ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಯಾರು ಆಲ್ರೆಡಿ ನೀವು ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಿದ್ದೀರಾ, ಯಾರ್ದೆಲ್ಲ ಸ್ಕೋರ್ ಕಡಿಮೆ ಆಗಿರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ KPSC ಕಡೆಯಿಂದ ನೆಕ್ಸ್ಟು ತುಂಬ ಜಾಬ್ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ಸೊ ನೀವು ಇನ್ನು ನೆಕ್ಸ್ಟು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ಬೋದು. ಓಕೆನಾ. ಯಾರು ಕಡಿಮೆ ಸ್ಕೋರ್ ಬಂದಿದೆ ಅಥವಾ ಇದರಲ್ಲಿ ಒಂದು ಸಕ್ಸಸ್ ಸಿಗಲಿಲ್ಲ ಅನ್ನೋವಂಥದ್ದು ಯಾರಿಗೂ ಬೇಜಾರು ಬೇಡ. ನೆಕ್ಸ್ಟು ತುಂಬ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ನೀವು ಟ್ರೈ ಮಾಡ್ಬೋದು. ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.